ಸಂಕಷ್ಟದಲ್ಲಿದೆ ಭಾರತದ ಆರ್ಥಿಕತೆ. ಕುಸಿಯುತ್ತಿದೆ ರೂಪಾಯಿ ಮೌಲ್ಯ, ಕಂಗಾಲಾಗಿದೆ ಬ್ಯಾಂಕ್ಗಳು. ಹೌದು, ದೇಶದ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಆರ್ಥಿಕ ನೀತಿ ಹಳಿ ತಪ್ಪಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಇದೆ. ಇದು ಭಾರೀ ಅಪಾಯದ ಮುನ್ಸೂಚನೆ. ಪರಿಸ್ಥಿತಿ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹರಸಾಹಸ ಪಡುತ್ತಿದೆ. ಉದ್ಯಮಿಗಳಿಂದ ಪಂಗನಾಮ, ಬ್ಯಾಂಕ್ಗಳು ಕಂಗಾಲು. ಬ್ಯಾಂಕ್ಗಳು ನಡೆಯುವುದೇ ಜನ ಕಟ್ಟುವ ಡಿಪಾಸಿಟ್ ಹಣದಿಂದ. ಜನರ ಡಿಪಾಸಿಟ್ ಹಣವನ್ನೇ ಬ್ಯಾಂಕ್ಗಳು ಬೇರೆಯವರಿಗೆ ಹೆಚ್ಚಿನ ಬಡ್ಡಿಗೆ ಸಾಲ ನೀಡುತ್ತವೆ. ಕೆಲವೊಮ್ಮೆ ರಿಸರ್ವ್ ಬ್ಯಾಂಕ್ ಅಂದ್ರೆ RBIನಲ್ಲೂ ಹಣ ಇಟ್ಟು ಅಲ್ಲಿಂದ ಕೂಡ ಹಣ ಪಡೆದು ವ್ಯವಹಾರ ಮಾಡ್ತವೆ. ಈ ಪ್ರಕ್ರಿಯೆಗೆ ಕ್ರೆಡಿಟ್ ಡಿಪಾಸಿಟ್ ರೇಷಿಯೋ ಎಂದು ಹೇಳ್ತಾರೆ. ಆದ್ರೆ ಭಾರತದಲ್ಲಿ ಇದು ಈಗ ಬ್ಯಾಲೆನ್ಸ್ ತಪ್ಪಿಬಿಟ್ಟಿದೆ. ಬ್ಯಾಂಕ್ನಲ್ಲಿ ಈಗ ಹಣವೇ ಇಲ್ಲ. ಹಣ ಇಲ್ಲದೆ ಬ್ಯಾಂಕ್ಗಳು ಪರದಾಡ್ತಿವೆ. ಎಲ್ಲಿ ಹೋಯ್ತು ಜನರ ಹಣ? ಸಾಮಾನ್ಯವಾಗಿ ಬ್ಯಾಂಕ್ಗಳು ಜನ ಇಡೋ ಡಿಪಾಸಿಟ್ ಹಣದಲ್ಲಿ 70ರಿಂದ 75% ಸಾಲ ನೀಡಿ ಉಳಿದ 25% ಹಣವನ್ನು ತಮ್ಮಲ್ಲೇ ಇಟ್ಕೋತಾರೆ. ಕಾರಣ, ಜನ ಬಂದು ತಮ್ಮ ಡಿಪಾಸಿಟ್ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಅವರಿಗೆ ನೀಡಲು. ಆದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗಳು ಕೇವಲ 10% ಹಣ ಉಳಿಸಿಕೊಂಡು ಉಳಿದ 90% ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟಾಗಿದೆ. ಅಂದ್ರೆ ಒಂದು ವೇಳೆ 1000 ಜನ ಒಟ್ಟಿಗೆ ಹೋಗಿ ನಮ್ಮ ಡಿಪಾಸಿಟ್ ವಾಪಸ್ ಕೊಡಿ ಅಂತ ಕೇಳಿದ್ರೆ ಅದನ್ನ ಕೊಡುವ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗಳು ಇಲ್ಲ. ಯಾಕಂದ್ರೆ ಸಾಲ ಕೊಟ್ಟು ಕೊಟ್ಟು ಬ್ಯಾಂಕ್ಗಳು ಜನರ ಹಣವನ್ನೇ ಮಂಗಮಾಯ ಮಾಡಿವೆ. ಸಾಲ ಕೊಟ್ಟಿದ್ದು ಯಾರಿಗೆ? ಈ ಬ್ಯಾಂಕ್ಗಳು ಉದ್ಯಮಿಗಳಿಗೆ ಬರೋಬ್ಬರಿ 58ರಿಂದ 60% ಸಾಲ ನೀಡಿವೆ. ಇಷ್ಟು ದೊಡ್ಡ ಪ್ರಮಾಣದ ಸಾಲವನ್ನು ಬೆರಳೆಣಿಕೆಯಷ್ಟೇ ಉದ್ಯಮಿಗಳಿಗೆ ನೀಡಿದ್ದಾರೆ. ಕಾರ್ಪೊರೇಟ್ ಉದ್ಯಮಿಗಳಿಗೆ 40% ಮತ್ತು ಸಣ್ಣ ಮಧ್ಯಮ ವರ್ಗದ ಉದ್ಯಮಿಗಳಿಗೆ 18% ಸಾಲ ನೀಡಿವೆ. ಆದ್ರೆ ದೇಶದ ಬೆನ್ನೆಲುಬು ಅನ್ನ ನೀಡುವ ರೈತನಿಗೆ ಕೊಟ್ಟಿದ್ದು ಕೇವಲ 10% ಮಾತ್ರ ಸಾಲ. ಸಾಲ ಪಡೆದವರಿಂದ ಉಂಡೆನಾಮ. ಆತಂಕಕಾರಿ ವಿಚಾರ ಅಂದ್ರೆ ಈ ಬ್ಯಾಂಕ್ಗಳು ಕೆಲವು ಉದ್ಯಮಿಗಳು ಅಂದ್ರೆ ಅಂಬಾನಿ, ಅದಾನಿ ಅಂತವರಿಗೆ ನೀಡಿದ ದೊಡ್ಡ ಪ್ರಮಾಣದ ಸಾಲ ವಾಪಸ್ಸೇ ಬಂದಿಲ್ಲ. ಕಾರ್ಪೊರೇಟ್ ಉದ್ಯಮಿಗಳು ಪಡೆದ ಸಾಲ ಮರುಪಾವತಿ ಮಾಡುತ್ತಿಲ್ಲ. ನಮಗೆ ಲಾಸ್ ಆಗಿದೆ, ನಮ್ಮ ಬಳಿ ಹಣ ಇಲ್ಲ ಅಂತ ಜಾರಿಕೊಳ್ತಿದ್ದಾರೆ. ಇಂಥ ಉದ್ಯಮಿಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡ ನಾನಾ ನೀತಿಗಳನ್ನು ರಚಿಸಿದೆ. ಜೊತೆಗೆ ಈ ಉದ್ಯಮಿಗಳ ಸಾವಿರಾರು ಕೋಟಿ ಸಾಲವನ್ನ ಮನ್ನಾ ಮಾಡುತ್ತಿದೆ. ಜನರ ಹಣವನ್ನು ಸಾಲವಾಗಿ ನೀಡಿದ ಬ್ಯಾಂಕ್ಗಳು ಉದ್ಯಮಿಗಳಿಂದ ಪಡೆದಿದ್ದಾದ್ರೂ ಏನೂ ಇಲ್ಲ, ಝೀರೋ ಬೆನಿಫಿಟ್. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಜನರು ಇಟ್ಟ ಡಿಪಾಸಿಟ್ ಹಣ ಪಡೆಯಲು ಸರ್ಕಾರ ನಾನಾ ನಿಯಮಗಳನ್ನ ಹೇರಬಹುದು. 2 ತಿಂಗಳು 6 ತಿಂಗಳು ಡಿಪಾಸಿಟ್ ತೆಗೆಯೋ ಹಾಗಿಲ್ಲ ಅಂತೆಲ್ಲ ಹೇಳಬಹುದು. ಕೊನೆಗೆ ಜನರ ಡಿಪಾಸಿಟ್ ಹಣ ಅವರಿಗೆ ವಾಪಸ್ ಸಿಗದೇನೆ ಇರಬಹುದು. ರಿಸರ್ವ್ ಬ್ಯಾಂಕ್ನಲ್ಲೂ ಹಣ ಇಲ್ಲ, ಜನರಿಗೆ ವಾಪಸ್ ಕೊಡಲು ಹಣ ಇಲ್ಲ. ನೀವು ಸಹಾಯ ಮಾಡಿ ಅಂತ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಬಳಿ ಹೋಗಿ ಸಹಾಯ ಕೇಳುತ್ತಿವೆ. ಆದರೆ ದುರಂತ ನೋಡಿ, ಬ್ಯಾಂಕುಗಳಿಗೆ ಸಹಾಯ ಮಾಡಲು RBI ಬಳಿಯೂ ಹಣ ಇಲ್ಲ. ರಿಸರ್ವ್ ಬ್ಯಾಂಕ್ ಈಗಾಗಲೇ ತನ್ನಲ್ಲಿದ್ದ ಒಂದಿಷ್ಟು ಪ್ರಮಾಣದ ಡಾಲರ್ ರಿಸರ್ವ್ ಅನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಕೊಟ್ಟಾಗಿದೆ. ರಿಸರ್ವ್ ಬ್ಯಾಂಕ್ ಪರಿಸ್ಥಿತಿಯೂ ಚೆನ್ನಾಗಿಲ್ಲ. ಅಲ್ಲದೆ ನಮ್ಮದು ಕಡಿಮೆ ರಫ್ತು, ಹೆಚ್ಚು ಆಮದು ಮಾಡಿಕೊಳ್ಳುತ್ತಿರುವ ದೇಶ. ಹಾಗಾಗಿ ವಿದೇಶಿ ವ್ಯವಹಾರಕ್ಕೆ ಡಾಲರ್ನ ರಿಸರ್ವ್ ಇಟ್ಟುಕೊಳ್ಳಲೇಬೇಕಾಗಿದೆ. ವಿಶ್ವ ಬ್ಯಾಂಕ್ ಕೂಡ ಭಾರತವನ್ನು ನಂಬುತ್ತಿಲ್ಲ. ಗಮನಿಸಬೇಕಾದ ಅಂಶ ಅಂದ್ರೆ ಈಗ ನಮ್ಮ ದೇಶ ಕೊಡುತ್ತಿರುವ ಅಂಕಿ ಅಂಶವನ್ನು ವಿಶ್ವ ಬ್ಯಾಂಕ್ ಕೂಡ ನಂಬ್ತಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಅಂಕಿ ಅಂಶಗಳ ಹೇರಾಫೇರಿ ಮಾಡಿ ಸುಳ್ಳು ಮಾಹಿತಿ ಕೊಟ್ಟಿದೆ. ಹಾಗಾಗಿ ವರ್ಲ್ಡ್ ಬ್ಯಾಂಕ್ ಕೂಡ ಭಾರತದ ಅಂಕಿ ಅಂಶಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದೆ. ಕಳೆದ 10 ವರ್ಷಗಳಲ್ಲಿ ಭಾರತ ಸರ್ಕಾರ 25 ಕೋಟಿ ಜನರನ್ನು ಬಡತನ ರೇಖೆಗಿಂತ ಮೇಲೆ ತಂದಿದ್ದೇವೆ ಅಂತಿದೆ. ಆದ್ರೆ ಈಗಲೂ ಕೂಡ 81 ಕೋಟಿ ಜನರಿಗೆ BPL ಕಾರ್ಡ್ ಮೂಲಕ ಪ್ರತಿ ತಿಂಗಳು ರೇಷನ್ ಕೊಡ್ತಿದೆ. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ವರ್ಲ್ಡ್ ಬ್ಯಾಂಕ್ ಕೇಳ್ತಿದೆ. ಎಚ್ಚರ ಎಚ್ಚರ, ಸರ್ಕಾರ ಏನೋ ಮುಚ್ಚಿಡ್ತಿದೆ. ಹೌದು, ಕೇಂದ್ರ ಸರ್ಕಾರದ ಹೇಳಿಕೆಗಳಲ್ಲಿ, ಕೊಡೋ ಅಂಕಿಅಂಶಗಳಲ್ಲಿ ಮತ್ತು ವಾಸ್ತವತೆಯ ನಡುವೆ ಪಾರದರ್ಶಕತೆಯೇ ಇಲ್ಲದಾಗಿದೆ. ಇಷ್ಟು ದಿನ ಜನರನ್ನು, ಮಾಧ್ಯಮಗಳನ್ನು, ಚುನಾವಣೆಯನ್ನು ಮ್ಯಾನೇಜ್ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ತನ್ನ ಆರ್ಥಿಕ ದುಸ್ಥಿತಿಯನ್ನು ಮ್ಯಾನೇಜ್ ಮಾಡೋದು ಮಾತ್ರ ಕಷ್ಟ ಆಗ್ತಿದೆ. ಹಾಗಾಗಿ ಈಗ ಜನ ಎಚ್ಚೆತ್ತುಕೊಳ್ಳಬೇಕು ಮತ್ತು ತಮ್ಮ ಹಣಕಾಸು ವ್ಯವಹಾರವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕು ಅನ್ನೋದು ಆರ್ಥಿಕ ತಜ್ಞರ ಸಲಹೆ. ಹಾಗಾಗಿ ನೀವು ಯಾವುದಕ್ಕೂ ಎಚ್ಚರಿಕೆಯಿಂದ ಇರೋದು ಒಳಿತು.